ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ನಾವು ಯಾಕೆ ಕೇತ್ಕನಹಳ್ಳಿ ಸುದ್ದಿ ನಾವು ಮಾತಾಡಕ್ಕೆ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PIL ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PIL ಹಾಕಿದ್ದಾರೆ. PIL ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು. ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮು ಫಿಕ್ಸ್ ಮಾಡಿದ್ರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ ಅಂತ ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ಪಲ್ಲಿ ಯಾರೋ ಕಳಿಸ್ಕೊಟ್ರು. ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕ್ಕೆ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತೆ ಹೆಂಗೆ ಲೆಟ್ರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರು ಬೇಕಾದವರು ನಮ್ದು ಎಕ್ಸಸ್ ಇದ್ದರೆ ವಾಪಸ್ ತಗೊಳ್ಳಿ ಅಂತೇನೋ ಒಂದು ಕಾಗದನ ಬರೆದಿದ್ದಾರೆ ಅಂತ ತಿಳಿದ್ರು. ಅಷ್ಟು 14 ಎಕರೆನೋ 18 ಎಕರೆನೋ ಅದೆಷ್ಟೋ ನನಗೆ ಗೊತ್ತಿಲ್ಲ ಹೇಳಿದ್ದು. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡೋದು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಮೈನಾರಿಟಿ ಅವರಿಗೆ ಈಗ ಟೆಂಡರ್ನಲ್ಲಿ ಸ್ವಲ್ಪ ಇರ್ರಿ ಒಂದು ನಿಮಿಷ. ಏನು ಬರೀ ನಿಮ್ಗೆ ಬೇಕಾದಂಗೆ ಏನಾದ್ರು ಒಳ್ಳೇದು ಮಾಡ್ಬೇಕಾದ್ರೆ ಅಡಚಣೆಗಳು ಇದ್ದೇ ಇರ್ತದೆ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಡಚಣೆಗಳು, ಕಲ್ಲು ಎಸೆಯೋರು, ಮಾತಾಡೋರು ಇರ್ತಾರೆ. ಈ ಜಾಗನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗೇ ಇದನ್ನ ನೋಟಿಫಿಕೇಶನ್ ಮಾಡಿತ್ತು. 5 ಕಡೆ ಇಲ್ಲಿ ಸಾತ್ನೂರು, ಸೋಂಪುರ, ಅಲ್ಲೆಲ್ಲೋ ಎಲ್ಲ ಕಡೆ 5-6 ಕಡೆ ಮಾಡಿದ್ರು. ಅದನ್ನ ಕಾರ್ಯರೂಪಕ್ಕೆ ತ್ಯಾಮಗೋಡ್ಲೆಲ್ಲ ಮಾಡಿದ್ರು. ಹೊಸಕೋಟೆಯಲ್ಲಿ ಒಂದು ಕಡೆ, ನಮ್ಮ ರಾಮನಗರದಲ್ಲಿ ಒಂದು ಕಡೆ, ಸಾತ್ತೂರಲ್ಲಿ ಒಂದು ಕಡೆ, ಸೋಲೂರು ಒಂದು ಕಡೆ, 5 ಕಡೆ ಮಾಡಿದ್ರು. ಅದನ್ನು ಡಿನೋಟಿಫೈ ಮಾಡಿರಲಿಲ್ಲ. ನಾನು ಡಿನೋಟಿಫೈಗೆ ಹೋಗಲಿಲ್ಲ. ನಾನು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅದನ್ನು ಒಂದು ಹೊಸ ಮಾದರಿ, ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ಒಂದು ಹೊಸ ಪ್ಲ್ಯಾಂಡ್ ಸಿಟಿ ಮಾಡಬೇಕು ಅಂತೇಳಿ ನಾನು ಈ ಯೋಜನೆಗಳನ್ನು ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಅಪ್ರೂವ್ ಮಾಡಿದ್ದೇವೆ. ಸೊ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಕೂಡ ಆಗ್ತೀವಿ. ಈಗೇನು ಬೆಂಗಳೂರು ಇದೆ, ಒಂದು ಹೊಸ ಬೆಂಗಳೂರು ಥರ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕುಮಾರಸ್ವಾಮಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ಅವ್ರದ್ದೇ ಅಕ್ಕಪಕ್ಕ ಜಮೀನುಗಳು ಜಾಸ್ತಿ ಇರ್ತದೆ. ಅವ್ರಿಗೆ ಒಳ್ಳೇದಾಗ ಮೋಸ್ಟ್ ಬೆನಿಫಿಷಿಯರಿ ಯಾರಿಗಂತಂದ್ರೆ ಅವ್ರ ಫ್ಯಾಮಿಲಿ. ಸರ್, ಈಗ ದಲಿತ ಶಾಸಕರು ಮತ್ತೆ ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ನಾವು ಯಾಕೆ ಕೇತ್ಕನಹಳ್ಳಿ ಸುದ್ದಿ ನಾವು ಮಾತಾಡಕ್ಕೆ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PIL ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PIL ಹಾಕಿದ್ದಾರೆ. PIL ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು. ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮು ಫಿಕ್ಸ್ ಮಾಡಿದ್ರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ ಅಂತ ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ಪಲ್ಲಿ ಯಾರೋ ಕಳಿಸ್ಕೊಟ್ರು. ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕ್ಕೆ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತೆ ಹೆಂಗೆ ಲೆಟ್ರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರು ಬೇಕಾದವರು ನಮ್ದು ಎಕ್ಸಸ್ ಇದ್ದರೆ ವಾಪಸ್ ತಗೊಳ್ಳಿ ಅಂತೇನೋ ಒಂದು ಕಾಗದನ ಬರೆದಿದ್ದಾರೆ ಅಂತ ತಿಳಿದ್ರು. ಅಷ್ಟು 14 ಎಕರೆನೋ 18 ಎಕರೆನೋ ಅದೆಷ್ಟೋ ನನಗೆ ಗೊತ್ತಿಲ್ಲ ಹೇಳಿದ್ದು. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡೋದು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಮೈನಾರಿಟಿ ಅವರಿಗೆ ಈಗ ಟೆಂಡರ್ನಲ್ಲಿ ಸ್ವಲ್ಪ ಇರ್ರಿ ಒಂದು ನಿಮಿಷ. ಏನು ಬರೀ ನಿಮ್ಗೆ ಬೇಕಾದಂಗೆ ಏನಾದ್ರು ಒಳ್ಳೇದು ಮಾಡ್ಬೇಕಾದ್ರೆ ಅಡಚಣೆಗಳು ಇದ್ದೇ ಇರ್ತದೆ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಡಚಣೆಗಳು, ಕಲ್ಲು ಎಸೆಯೋರು, ಮಾತಾಡೋರು ಇರ್ತಾರೆ. ಈ ಜಾಗನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗೇ ಇದನ್ನ ನೋಟಿಫಿಕೇಶನ್ ಮಾಡಿತ್ತು. 5 ಕಡೆ ಇಲ್ಲಿ ಸಾತ್ನೂರು, ಸೋಂಪುರ, ಅಲ್ಲೆಲ್ಲೋ ಎಲ್ಲ ಕಡೆ 5-6 ಕಡೆ ಮಾಡಿದ್ರು. ಅದನ್ನು ಕಾರ್ಯರೂಪಕ್ಕೆ ತ್ಯಾಮಗೋಡ್ಲೆಲ್ಲ ಮಾಡಿದ್ರು. ಹೊಸಕೋಟೆಯಲ್ಲಿ ಒಂದು ಕಡೆ, ನಮ್ಮ ರಾಮನಗರದಲ್ಲಿ ಒಂದು ಕಡೆ, ಸಾತ್ತೂರಲ್ಲಿ ಒಂದು ಕಡೆ, ಸೋಲೂರು ಒಂದು ಕಡೆ, 5 ಕಡೆ ಮಾಡಿದ್ರು. ಅದನ್ನು ಡಿನೋಟಿಫೈ ಮಾಡಿರಲಿಲ್ಲ. ನಾನು ಡಿನೋಟಿಫೈಗೆ ಹೋಗಲಿಲ್ಲ. ನಾನು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅದನ್ನು ಒಂದು ಹೊಸ ಮಾದರಿ,
ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ಒಂದು ಹೊಸ ಪ್ಲ್ಯಾಂಡ್ ಸಿಟಿ ಮಾಡಬೇಕು ಅಂತೇಳಿ ನಾನು ಈ ಯೋಜನೆಗಳನ್ನು ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಅಪ್ರೂವ್ ಮಾಡಿದ್ದೇವೆ. ಸೊ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಕೂಡ ಆಗ್ತೀವಿ. ಈಗೇನು ಬೆಂಗಳೂರಿದೆ ಒಂದು ಹೊಸ ಬೆಂಗಳೂರು ಥರ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕುಮಾರಸ್ವಾಮಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ಅವ್ರದ್ದೇ ಅಕ್ಕಪಕ್ಕ ಜಮೀನುಗಳು ಜಾಸ್ತಿ ಇರೋದು ಅವರಿಗೆ ಒಳ್ಳೇದ. ಮೋಸ್ಟ್ ಬೆನಿಫಿಷಿಯರಿ ಯಾರಿಗಂತಂದ್ರೆ ಅವ್ರ ಫ್ಯಾಮಿಲಿ ಅವ್ರಿಗೆ. ಸರ್, ಈಗ ನಿನ್ನೆ ದಲಿತ ಶಾಸಕರು ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.